ದೈವದ ಮಾಯೆಯನ್ನು ಅಥವಾ ಸೃಷ್ಟಿಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮನುಷ್ಯರ ಸ್ವಭಾವವನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಗುರುಗಳು ಯಾವಾಗಲೂ ಹೇಳ್ತಿದ್ರು. ನಮ್ಮ ನರಸಿಂಹಶಾಸ್ತ್ರಿಗಳನ್ನು ಈ ವಿಚಾರವಾಗಿ ಯಾರೋ ಒಬ್ರು ಕೇಳಿದರು. ಆವಾಗ ಗುರುಗಳು ಈ ಮಾತು ಹೇಳಿದ್ರು ನಗುತ್ತಾ, ನೋಡಿ, ಯಾರೋ ಒಬ್ಬರು ಸಂಬಂಧಿಕರು ಊರಲ್ಲಿ ಸತ್ತೋಗಿರ್ತಾರೆ ಅಂತ ಸುದ್ದಿ ಬರುತ್ತೆ. ಆಗ ಜನ ಓಡ್ ಬರ್ತಾರೆ ಆ ಸತ್ತವರ ಸಂಬಂಧಿಕರ ಮನೆಗೆ. ಅಯ್ಯೋ ಪಾಪ, ಹೋಗ್ಬಿಟ್ರಂತೆ, ಛೇ ಹೀಗಾಗಬಾರ್ದಿತ್ತು, ಹೋಗಿ ಬನ್ನಿ, ಏನು ಮಾಡೋಕ್ಕಾಗುತ್ತೆ ಅಂತ ಯಾರೋ ಒಬ್ಬರು ದುಡ್ಡು ಕೊಡ್ತಾರೆ. ಮತ್ತೊಬ್ಬರು ಬೆಂತಟ್ಟಿ ಸಮಾಧಾನ ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ಇವತ್ತು ಅವ್ರು ಹೋದ್ರು ನಾಳೆ ನಾವು ಹೋಗೋದಲ್ವಾ, ನಾವೆಲ್ಲ ಇದ್ದೀವಿ ಅಂತಾರೆ. ಇನ್ನೊಬ್ರು ಯಾರೋ ಮನೇಲಿ ಅಳ್ತಿರೋರಿಗೆಲ್ಲ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಅಂತ ತಂದು ಕೊಡ್ತಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತು, ಹೋದ ಪ್ರಾಣ ನಾವು ವಾಪಸ್ ತಂದು ಕೊಡೋಕ್ಕಾಗಲ್ಲ, ಇದಾದರೂ ಕೊಡ್ಬೋದು ಅಂತ. ಇದಲ್ವಾ ಮನುಷ್ಯನ ಮಾಯೆ ವಿಚಿತ್ರ ಅಂದರೆ. ಎಲ್ಲರೂ ಹೋಗ್ತೀವಿ ಅಂತ ಗೊತ್ತಿದ್ರು ಎಲ್ಲರೂ ತಮ್ಮನ್ನು ಪರಸ್ಪರ ಸಹಕರಿಸ್ಕೊಳ್ಳೋ ರೀತಿ ಇದು. ಏನಂತೀರ? ನಮಸ್ತೆ.